ಇದನ್ನ ಬೇರೆ ಆಫೀಸರ್ಸ್ ಬಂದವರು ಇದನ್ನ ಪೂರ ಕಟ್ ಮಾಡಿಬಿಟ್ಟು ಒಂದು ಮಾಡರ್ನ್ ಬಿಲ್ಡಿಂಗ್ ಕಟ್ಟೋಣ ಅಂತ ಇತ್ತು. ಲಕ್ಕಿಲಿ ಒಬ್ಬರು ಸಲ್ಮಾ ಮೇಡಮ್ ಅಂತ ಅಂದ್ಬಿಟ್ಟು DC ಇಲ್ಲಿ ZPC ಇದ್ರು, ರಜನೀಶ್ ಗೋಯಲ್ ಅವರು ಇಲ್ಲಿ ಆರಿಸಿದ್ರು, ಶಾಲಿನಿ ಮೇಡಮ್ ಅವರು ಸೆಕ್ರೆಟರಿ KKDB ಇದ್ರು. ಅವರೆಲ್ಲ ಪ್ರಯತ್ನ ಫಲವಾಗಿ ಈ ಬಿಲ್ಡಿಂಗ್ ರಿನೋವೇಷನ್ ಮಾಡೋಕೆ ನಮ್ಮ ಫರಂ ಕೆಲಸ ಸಿಕ್ಕಿತ್ತು. ಇದ್ರ ಸ್ಪೆಷಾಲಿಟಿ ಏನಿದೆ ಅಂತಂದ್ರೆ ಕಂಪ್ಲೀಟ್ಲಿ ಈ ಬಿಲ್ಡಿಂಗ್ ಸ್ಟೋನ್ ಬಿಲ್ಡಿಂಗ್ ಇದೆ. ಒಳಗಡೆ ಡಬಲ್ ಹೈಟ್ ಟ್ರಿಬಲ್ ಹೈಟ್ ಇದೆ, ಕ್ಲಿಯರ್ ಸ್ಟೋರಿ ಇದೆ, ಸಾಕಷ್ಟು ಗಾಳಿ ಆಡಂಗಿದೆ. ವಿತೌಟ್ ಫ್ಯಾನ್ ಈ ಬಿಲ್ಡಿಂಗ್ ಅಲ್ಲಿ ಕೆಲಸ ಮಾಡಬಹುದು. ನಮಗೆ ರಿನೋವೇಷನ್ ಬಂದಾಗ ನಾವು ಅದು ಇದ್ದಿದ್ದು ಪ್ಲಾಸ್ಟರ್ ತೆಗೆದು 4 ಇಂಚ್ ಪ್ಲಾಸ್ಟಿಕ್ ತೆಗೆದು ಮತ್ತೊಂದ್ಸಲ ನಾವು ಸೇಮ್ ಸುಣ್ಣದಲ್ಲಿ ಪ್ಲಾಸ್ಟರ್ ಮಾಡಿಸಿದ್ವಿ. ಒಳಗಡೆ ಯಾವುದು ಕಟ್ಟಿಗೆಯನ್ನು ಹಾಳು ಮಾಡ್ಲಾರ್ದಂಗೆ ಏನು ಮಾಡ್ಲಾರ್ದಂಗೆ ಮ್ಯಾಕ್ಸಿಮಮ್ ಇದನ್ನ ನಾವು ಅದೇ ರೀತಿ ನಾವು ಹೆರಿಟೇಜ್ ಪ್ರಕಾರ ಕನ್ಸರ್ವೇಷನ್ ಮಾಡ್ಕೊಂಡ್ ಬಂದಿದ್ದೀವಿ. ಈಗ ನಮ್ದು ವಿಷನ್ 2030 ಪ್ರಪೋಸಲ್ ಏನಿದೆ ಅಂದ್ರೆ, ಅಲ್ಲಿ NCC ಆಫೀಸ್ ನೋಡಿದ್ರೆ DC ಆಫೀಸ್ ಪಕ್ಕದಲ್ಲಿ ಅಲ್ಲಿ ಈ ಆಫೀಸ್ ಶಿಫ್ಟ್ ಮಾಡಿ ಇದನ್ನ ಮ್ಯೂಸಿಯಂ ಮಾಡ್ಬೇಕಂತ ನಮ್ಮ ವಿಷನ್ 2030 ಅಲ್ಲಿ ಇಟ್ಟಿದೆ. ತಾವೆಲ್ಲದ ಚಪ್ಪಾಳೆ ಮೂಲಕ ಸ್ವಾಗತ ಮಾಡಬೇಕು. ಬರೀ ಸ್ವಾಗತ ಒಂದೆಲ್ಲ ಚಪ್ಪಾಳೆ ಅಲ್ಲ, ಎಲ್ಲರೂ ಹಕ್ಕೊತ್ತಾಯ ಮಾಡಿ ನಾವು 2035 ವಿಷನ್ 2030 ನಾವು ಪ್ರಪೋಸಲ್ ಇಡ್ತಾ ಇದ್ದೀವಿ. ಆ ಪ್ರಪೋಸಲ್ ಬಂದಾಗ ಅಲ್ಲಿನೂ ತಾವು ನಮ್ಮ ಮಿನಿಸ್ಟರ್ಗಳ ಎದುರುಗಡೆ ಇದ್ರ ಬಗ್ಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಕ್ಕೊತ್ತಾಯ ಮಾಡಬೇಕು.